ನಮಸ್ಕಾರ, ವನಜಾ ಮಲೆನಾಡು ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಅಂದರೆ ಗುರುವಾರ ಸಂಜೆ 7 ಗಂಟೆಗೆ ಈ ಸೀರಿಯಲ್ಲು ಏನು ಮೂವ್ ಆಯಿತು, ಹೇಗೆ ನಡೀತು ಅನ್ನೋದನ್ನು ಈ ಸೀರಿಯಲಲ್ಲಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಇಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಅತ್ತೆ ಎಲ್ಲೋದ್ರು ಅನ್ನೋದೇ ಗೊತ್ತಿರಲ್ಲ. ಕುಸುಮ ಹುಡುಕ್ತಿರ್ತಾರೆ, ಮನೆಯವರೆಲ್ಲ ಸೇರ್ಕೊಂಡು ಹುಡುಕ್ತಿರ್ತಾರೆ. ಪೂಜನ ಗಂಡ ಮತ್ತು ಆ ಕಡೆ ಭಾಗ್ಯ, ಆದಿ, ಆಮೇಲೆ ಎಲ್ಲರೂ ಹುಡುಕ್ತಿರ್ತಾರೆ. ಆದರೆ ಕುಸುಮ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ತಿರಲ್ಲ. ಅವಳು ಅನಾಥಾಶ್ರಮ ಸೇರಿರೋದು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಪಾಪ ಅವಳು ಯಾವುದೋ ಟೈಮಲ್ಲಿ ಪಾಪ ಕೆಲಸ ಮುಗಿಸ್ಕೊಂಡು ಅವಳು ಪಾತ್ರೆ ಬೆಳಗೋದು, ಮನೆ ಒರೆಸೋದು, ಅಡುಗೆ ಮಾಡೋದು ಎಲ್ಲ ಮಾಡಿಕೊಂಡು ಯಾವುದೋ ಟೈಮ್ ಸಿಕ್ಕಿದಾಗ ಹೋಗಿ ಗಂಡನ ನೋಡಿಕೊಂಡು ಅವನಿಗೆ ಸ್ವಲ್ಪ ತಿನ್ನಿಸಿ ಉಣಿಸಿ ಬರೋದು, ಆ ಥರ ಮಾಡ್ತಿರ್ತಾಳೆ. ಆವಾಗ ಈ ಕನ್ನಿಕಾ ಈ ಕಡೆಯಿಂದ ಫ್ರೆಂಡ್ ಕಡೆಯಿಂದ ಈ ಕುಸುಮ ಇಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಎಂಟ್ರಿ ಆಗಿಬಿಡ್ತಾಳೆ. ಎಂಟ್ರಿ ಆಗಿ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಇದೇನಪ್ಪ ಇದು, ಇವಳು ಬಂದುಬಿಟ್ಲಲ್ಲ ಅಂತೇಳ್ಬಿಟ್ಟು ಏನಕ್ಕೆ ಬಂದೆ ಅಂತೆಲ್ಲ ಕೇಳಿ ಆಮೇಲೆ ದುಡ್ಡು ಕೊಡೋಕ್ಕೆ ಹೋದಾಗ ಒದೆ ತಿಂದೆಲ್ಲ ಆಗೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಈ ಆದಿನೂ ಮತ್ತು ಭಾಗ್ಯನೂ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಮುಂಚೆ ಕನ್ನಿಕಾಗೆ ಚೆನ್ನಾಗಿ ಕೆನ್ನೆಗೆ ಬಾರಿಸಿ ಕಳಿಸಿರ್ತಾಳೆ ಯಾರು, ಕುಸುಮ. ಯಾಕೆ ಅಂದರೆ ಸ್ವಲ್ಪ ದುಡ್ಡು ಕೊಟ್ಬಿಡ್ತೀನಿ, ನೀವು ಹೊರಟೋಗಿ ನಿಮ್ಮ ಕತ್ರನಾಗ ಸೊಸೆ ಕರ್ಕೊಂಡು ಅಂತ ಅಂದರೆ ಭಾಗ್ಯನ ಕರ್ಕೊಂಡು ಹೊರಟೋಗಿ ಅಂದರೆ ಸಿಟ್ಟು ಬಂತು. ಅಲ್ಲಿವರೆಗೆ ಅವಳು ಏನೇ ಹೇಳಿದ್ರೂ ಸುಮ್ಮನೆ ಸಹಿಸ್ಕೊಂಡಿದ್ಲು. ಆದರೆ ಇವಳು ಹೇಳೋ ರೀತಿ ಸರಿಯಾಗಲಿಲ್ಲ. ಹೇಳಿದ ತಕ್ಷಣವೇ ಸಿಟ್ಟು ಬಂದುಬಿಡ್ತು. ಆಮೇಲೆ ಆ ದುಡ್ಡನ್ನ ತೆಗೆದು ಇವಳು ಕುಸುಮನ ಕೈಗೆ ಕೊಟ್ಟಿರ್ತಾಳೆ. ಅದನ್ನೇ ಕುಸುಮ ಅದನ್ನು ಮತ್ತೆ ವಾಪಸ್ ಅವಳು ಕೈಗೆ ಕೊಟ್ಬಿಟ್ಟು, ಸೊಸೆ ಯಾವಾಗ ನಿನ್ನ ಭಾಗ್ಯ ಸೊಸೆನೂ ಕರ್ಕೊಂಡು ಹೋಗು ಅಂದ್ಲು. ಸಿಟ್ಟು ಬಂದುಬಿಡ್ತು. ಎತ್ತಿ ಬಾರಿಸ್ತಾಳೆ ಕೆನ್ನೆಗೆ ಬಾರಿಸಿದ ತಕ್ಷಣವೇ, ಕುಸುಮ ಆಂಟಿ ನನಗೆ ಅವಮಾನ ಮಾಡಿದ್ದೀರೋ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನು, ಹಾಗೆ ಹೀಗೆ ಅಂದ್ಕೊಂಡು ಅವಳು ಅಲ್ಲಿಂದ ಹೋಗಲ್ಲ, ಇನ್ನೂ ಮಾತಾಡ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಅವಳ ಫ್ರೆಂಡು ಕಾರಲ್ಲಿ ಕೂತ್ಕೊಂಡು ಆದಿ ಮತ್ತು ಭಾಗ್ಯ ಬರ್ತಿದ್ದಾರೆ, ನೀನು ಸಿಕ್ಕಾಕೊಳ್ತೀಯ, ಬೇಗ ಬಾ ಅಂತ ಮೆಸೇಜ್ ಮಾಡ್ತಾನೆ. ಆವಾಗ ಅವಳು ಅದನ್ನ ಮೆಸೇಜ್ ಓದಿ ತಕ್ಷಣ ಕೇಳಿದೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಆಮೇಲೆ ಕುಸುಮ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿರ್ತಾಳೆ. ಆವಾಗ ಈ ಆದಿ ಮತ್ತು ಭಾಗ್ಯ ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ ಏನಿದು ಅಂತೇಳ್ಬಿಟ್ಟು ಭಾಗ್ಯಗೆ ತುಂಬ ಶಾಕ್ ಆಗುತ್ತೆ. ಪಾಪ ಅವಳು ಅಷ್ಟು ಯೋಚನೆ ಮಾಡ್ತಾಳೆ, ಕಣ್ಣೀರು ಬರ್ತವೆ, ಅಳ್ತಾಳೆ. ನಮ್ಮ ಅತ್ತೆಗೆ ಇಷ್ಟೊಂದು ಕಷ್ಟನಾ, ಯಾಕತ್ತೆ ಇಷ್ಟು ಕಷ್ಟಪಡ್ತಿದ್ದೀರಾ ಅಂತ ಕೇಳೋಕೋಳಿ ಮನಸ್ಸಿಲ್ಲ, ಅಷ್ಟು ದುಃಖ ಆಗಿಬಿಡುತ್ತೆ. ಇವಳು ಡೈರೆಕ್ಟಾಗಿ ನೋಡ್ತಿರ್ತಾಳೆ, ಅವಳು ಡೈರೆಕ್ಟಾಗಿ ನೋಡ್ತಾ ಇರ್ತಾರೆ. ಇಷ್ಟು ಅಲ್ಲಿ ಒಟ್ಟಿಗೆ ಅತ್ತೆ ಸಿಕ್ಕಿದ್ರಲ್ಲ ಅನ್ನೋ ಖುಷಿ ಒಂದು ಕಡೆ, ಆದರೆ ಇಷ್ಟು ಕಷ್ಟಪಡ್ತಿದ್ದಾರಲ್ಲ ಅನ್ನೋದು ಇನ್ನೊಂದು ಕಡೆ. ಪಾಪ ತುಂಬಾ ಬೇಜಾರು ಮಾಡ್ಕೋತಾಳೆ ಭಾಗ್ಯ. ನಾನು ಮದುವೆ ಆಗಲೇಬಾರ್ದಾಗಿತ್ತು, ನಮ್ಮ ಅತ್ತೆ ಮಾವಂಗೆ ಇಷ್ಟು ಕಷ್ಟ ಆಗ್ತಿದೆ, ನನ್ನ ಮದುವೆ ಆಗಿದ್ದೇ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಪಾಪ ತುಂಬ ಯೋಚನೆ ಮಾಡ್ತಾಳೆ. ಆವಾಗ ಯೋಚನೆ ಮಾಡಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ಇವತ್ತಿನ ಸೀರಿಯಲು ಸಂಪೂರ್ಣ ಮುಕ್ತಾಯ ಆಗುತ್ತೆ. ನಾಳೆ ಇನ್ನೊಂದು ಎಪಿಸೋಡ್ ಜೊತೆಗೆ ನಾಳೆ ಮತ್ತೆ ಏನಾಗುತ್ತೆ, ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.